ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ರಕ್ಷಿತ್ ಮಾತಾಡ್ತಾ ಇದ್ದೀನಿ PR ಗ್ರೂಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಇಂದ. ನೀವು ನೋಡ್ತಾ ಇರೋ ಹಿಂದೆಗಡೆ ಬಿಲ್ಡಿಂಗ್ ಬಂದು PR ಗ್ರೂಪ್ಸ್ ವತಿಯಿಂದನೇ ಕನ್ಸ್ಟ್ರಕ್ಷನ್ ಆಗಿರುವಂಥ G+4 ಬಿಲ್ಡಿಂಗ್, ಇಂಡಿವಿಜುವಲ್ ಹೌಸ್ ಆಫ್ 2 BHK ಆ್ಯಂಡ್ ಈ ಸೈಡ್ ಡೈಮೆನ್ಷನ್ ಬಂದು ನಿಮಗೆ 30-40 ಡೈಮೆನ್ಷನ್ ಆ್ಯಂಡ್ ಓವರ್ ಆಲ್ ಬಿಲ್ಡಪ್ ಏರಿಯಾ ಬಂದು ನಿಮಗೆ ಅರೌಂಡ್ 6,000 ಸ್ಕ್ವೇರ್ ಫೀಟ್ ಆಗುತ್ತೆ. ಆ್ಯಂಡ್ ಈ ಸೈಡ್ ಲೊಕೇಟ್ ಆಗಿರೋದು ನಿಮಗೆ ಕೊಂಬಘಟ್ಟದ ಹತ್ರ ನಿಯರ್ ಬೈ ಚಲ್ಗಟ್ಟ ಮೆಟ್ರೋ ಸ್ಟೇಷನ್. ಈ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ನಿಮ್ಗೆ ಅರೌಂಡ್ 1.5 ಕಿಲೋಮೀಟರ್ಸಲ್ಲೇ ಕವರ್ ಆಗುತ್ತೆ. ದೆನ್ ನಿಮಗೆ ಬ್ಯಾಂಗ್ಳೂರು ಮೈಸೂರು ಹೈವೇ ಆಗಲಿ ಔಟರ್ ರಿಂಗ್ ರೋಡ್ ಆಗಲಿ ನಿಮಗೆಲ್ಲ ಕೂಡ ಅರೌಂಡ್ 1.5 ಕಿಲೋಮೀಟರ್ಸಲ್ಲೇ ಕವರ್ ಆಗುತ್ತೆ. ದೆನ್ ಬೇಸಿಕ್ ಕಮ್ಯುನಿಟೀಸ್ ಬಂದರೆ ನಿಮಗೆ ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟಲ್ಸು ಇವೆಲ್ಲ ನಿಮಗೆ 2 ಕಿಲೋಮೀಟರ್ ರೇಡಿಯಸಲ್ಲೇ ಕವರ್ ಆಗುತ್ತೆ. ಮತ್ತು ಈ ಲೇಔಟಿಗೆ ಬಂದಾಗ ನಮಗೆ ಸ್ಯಾನಿಟರಿ ಕನೆಕ್ಷನ್ಸ್ ಆಗಲಿ, ಕಾವೇರಿ ಕನೆಕ್ಷನ್ಸ್ ಆಗಲಿ, ಎಲೆಕ್ಟ್ರಿಕಲ್ ಕನೆಕ್ಷನ್ ಆಗಲಿ ಎಲ್ಲ ನಮಗೆ ಆಲ್ರೆಡಿ ಆಗಿದೆ. ನಾವು ಬಂದು ಇಲ್ಲಿ ಅಕಾಮಿಡೇಟ್ ಮಾಡ್ಬೋದು. ಬನ್ನಿ ಹೋಮ್ ಟೂರ್ ಮಾಡೋಣ. ನೀವು ಗೇಟ್ನ ನೋಡ್ಬೋದು. ಇದು ಅರೌಂಡ್ 7 ಫೀಟ್ ಹೈಟ್ ಕೊಟ್ಟಿದ್ದೀವಿ, ಯಾಕೆಂದರೆ ಒಂದು ಸೇಫ್ಟಿ ಪರ್ಪಸ್ಸು. ದೆನ್ ಇದು SS ಕಮ್ ಮತ್ತು ಫಂಡರ್ ಮ್ಯಾಕ್ಸ್ ಬೋರ್ಡ್ನ ಯೂಸ್ ಮಾಡಿದ್ದೀವಿ ವಿತ್ ಲೇಸರ್ ಕಟಿಂಗ್. ವಿತ್ ನಮಗೆ ಯಾಕೆ ಅಂದರೆ ವಿತ್ ನಮಗೆ ಎಲಿಗೆಂಟ್ ಆಗಿ ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಂಗಾಗಿ ನಾವು ಈ ಡಿಸೈನ್ನ ನಾವು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನಾವು ಒಂದು ಫೋಲ್ಡೇಬಲ್ ಡೋರ್ನ ಕೊಟ್ಟಿದ್ದೀವಿ, ಫೋಲ್ಡ್ ಗೇಟ್ನ ಕೊಟ್ಟಿದ್ದೀವಿ. ನೀವು ನೋಡ್ಬೋದು, ಇದು ಫೋಲ್ಡೇಬಲ್ ಗೇಟು. ನಿಮಗೆ ಅರೌಂಡ್ ಓವರ್ ಆಲ್ ಇದು 12 ಫೀಟ್ ಬರುತ್ತೆ ಅಗಲ ಬಂದು, ಗೇಟ್ ಅಗಲ ಬಂದು. ಮತ್ತೆ ಇನ್ನೊಂದು ಇಲ್ಲಿ ಬಂದವರು ಏನಾರ ಹೋಗ್ಬೇಕು ಅಂದ್ರೆ ತಕ್ಷಣ ಆ ಗೇಟ್ ತೆಗಿಯಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೊಂದು 7 ಫೀಟ್ಗೆ 3 ಫೀಟ್ ಚಿಕ್ಕದಾಗಿ ಒಂದು ಗೇಟ್ ಕೊಟ್ಟಿದ್ದೀವಿ. ಮತ್ತೆ ಈಗ ನೀವು ಸಂಪಿಗೆ ಬಂದ್ರೆ ಅರೌಂಡ್ ಸಂಪಿಗೆ ಬಂದಾಗ ನೀವು ಇಲ್ಲಿ ಏನ್ ಡಿಫ್ರೆನ್ಸ್ ನೀವು ನೋಡ್ಬೋದು ಅಂದ್ರೆ ಎಲ್ಲಾ ಮನೆಗಳಲ್ಲೂ ನೀವು ನೋಡಿರ್ತೀರಾ, ಎಲ್ಲಾ ಕಡೆ ಒಂದೇ ಸಂಪ್ನ ಕೊಟ್ಟಿರ್ತಾರೆ. ಬಟ್ ನಾವಿಲ್ಲಿ 2 ಸಂಪ್ನ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ. ನಿಮಗೆ 2 ಸಂಪ್ ಇರೋದ್ರಿಂದ ಇಟ್ ಈಸ್ ಅರೌಂಡ್ 18,000 ಕೆಪಾಸಿಟಿ ಹಿಡಿಯುತ್ತೆ. ನಿಮಗೆ 4 ಮನೆಗೆ ಆರಾಮಾಗಿ ನೀರು ಬಳಸ್ಬೋದು 24 ಗಂಟೆ ಕೂಡ. ಆ್ಯಂಡ್ ಫ್ಯೂಚರಲ್ಲಿ ನಿಮಗೆ ಯಾವುದೇ ರೀತಿ ವಾಟರ್ ಇಶ್ಯೂಸ್ ಕೂಡ ಬರಲ್ಲ. ಈ ಪಾರ್ಕಿಂಗ್ನ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇದು ಆಲ್ಮೋಸ್ಟ್ ನಿಮಗೆ 1000 ಸ್ಕ್ವೇರ್ ಫೀಟ್ ಇದೆ. ಮತ್ತು 4 ಕಾರ್ನ ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು. ಮತ್ತು ನಾವು ಇಲ್ಲಿ 4 EV ಚಾರ್ಜಿಂಗ್ ಪಾಯಿಂಟ್ನ ಕೊಟ್ಟಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ನಾವು ಸಪ್ರೇಟ್ ಎಲ್ಲ ಮನೆಗೂ ನಾವು EV ಚಾರ್ಜಿಂಗ್ ಪಾಯಿಂಟ್ನ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಈಗೆಲ್ಲ ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಇನ್ ಫ್ಯೂಚರ್ಸ್ ಕೂಡ ಅವ್ರಿಗೇನು ಪ್ರಾಬ್ಲಮ್ ಆಗದೇ ಇರಲಿ ಅಂತ ನಾವು ಈಗಲೇ ಪ್ರತಿ ಮನೆಗೂ ಸಪ್ರೇಟ್ EV ಚಾರ್ಜಿಂಗ್ ಪಾಯಿಂಟ್ನ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಪಾರ್ಕಿಂಗಲ್ಲಿ ಕೂಡ ನಾವು ಒಂದು ಕಾಮನ್ ವಾಶ್ರೂಮ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಒಂದು ಹ್ಯಾಂಡ್ ವಾಶ್ಗೆ ಸಿಂಕ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಎಲಿಗೆಂಟ್ ಆಗಿ ಕಾಣಲಿ ವಾಶ್ರೂಮ್ ಅಂತ ಒಂದು ಗ್ರಾನೈಟ್ ಫ್ರೇಮ್, ಬ್ಲ್ಯಾಕ್ ಕಲರ್ ಗ್ರಾನೈಟ್ ಫ್ರೇಮ್ ಕೂಡ ಕೊಟ್ಟಿದ್ದೀವಿ. ಮತ್ತೆ ವೈಟ್ ಕಲರ್ 2x4 ಟೈಲ್ಸ್ ಕೂಡ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಗ್ರೌಟಿಂಗ್ ಕೂಡ ಮಾಡಿದ್ದೀವಿ. ಮತ್ತೆ ಪಾರ್ಕಿಂಗ್ ಅಲ್ಲಿ ನಾವು ಸ್ಕಿಡ್ ಆಗಬಾರ್ದು ಅಂತ ಆಂಟಿ ಸ್ಕಿಡ್ 2x2 ಟೈಲ್ಸ್ ಕೂಡ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಸೇಫ್ಟಿ ಪರ್ಪಸ್ನ ತಲೆಯಲ್ಲಿ ಇಟ್ಕೊಂಡು ನಾವು ಸಿಲಿಂಡರ್ಸ್ಗಳನ್ನ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಇಂಡಿವಿಜುವಲ್ ಮನೆಗಳಿಗೂ ಸಪ್ರೇಟ್ ಪಾರ್ಟಿಷನ್ಗಳನ್ನ ಪ್ರಾವಿಷನ್ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಅವರು ಲಾಕ್ ಫೆಸಿಲಿಟೀಸ್ನ ಮಾಡ್ಕೋಬೋದು ಆರಾಮಾಗಿ. ನೀವು ಪಾರ್ಕಿಂಗಲ್ಲಿ ಎಲ್ಲ ಕಾಲಮ್ಸ್ಗಳನ್ನ ನೋಡ್ಬೋದು. ನಾವು ಬ್ಲ್ಯಾಕ್ ಕಮ್ ಗ್ರೇ ಕಾಂಬಿನೇಷನ್ನ ಬಳಸಿದ್ದೀವಿ, ಬಿಕಾಸ್ ಒಂದು ಎಲ್ಲ ಕಡೆ ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಾರ್ನರ್ಸಲ್ಲಿ ನೋಡ್ಬೋದು ಡೈಮಂಡ್ ಶೇಪಲ್ಲಿ ಕಟಿಂಗ್ಸ್ಗಳನ್ನ ನಾವು ಮಾಡಿದ್ದೀವಿ. ಮತ್ತು ಕಾಂಪೌಂಡ್ನ ನೀವು ನೋಡ್ಬೋದು ಗ್ರೇ ಕಮ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹೋಗಿದ್ದೀವಿ. ಯಾಕೆ ಅಂದರೆ ಈವನ್ ಆ ಕಾಲಮ್ ಮತ್ತು ಕಾಂಪೌಂಡು ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಫ್ಲೋರ್ ಟೈಲ್ಸ್ ಕೂಡ ನಾವು ನೋಡ್ಬೋದು, ಆ್ಯಂಟಿ ಸ್ಕಿಡ್ ಬ್ಲ್ಯಾಕಲ್ಲೇ ಬಳಸಿದ್ದೀವಿ 2x2 ಟೈಲ್ಸ್ನ. ಮತ್ತು MS ಗ್ರಿಲ್ನ ಬಳಸಿದ್ದೀವಿ ಅರೌಂಡ್ 5 ಫೀಟ್ ಹೈಟು, ಬಿಕಾಸ್ ಆಫ್ ದ ಸೇಫ್ಟಿ ಪರ್ಪಸ್. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಯಾವುದೇ ರೀತಿ ನಾಳೆ ತೊಂದರೆ ಆಗಬಾರ್ದು. ಪ್ಲಸ್ ಇನ್ನೊಂದೇನೆಂದರೆ ಯಾವುದೇ ಮಳೆ ನೀರುಗಳು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಪ್ರಾವಿಷನ್ ಈಗಲೇ ಕೊಟ್ಟಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ನಾವು ಲಿಫ್ಟ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಅದು 4x4 ಲಿಫ್ಟ್ ಕೊಟ್ಟಿದ್ದೀವಿ. ಒಂದು ಸೀನಿಯರ್ ಸಿಟಿಸನ್ಸು, ವಯಸ್ಸಾದವರು ಓಡಾಡಬೇಕಂದ್ರೆ ಮೆಟ್ಲತ್ತಿ G+4 ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ 4x4 ಲಿಫ್ಟ್ನ ಪ್ರಾವಿಷನ್ ಕೊಟ್ಟಿದ್ದೀವಿ. ಪ್ಲಸ್ಸು ಎಲೆಕ್ಟ್ರಿಕಲ್ ಪ್ಯಾನಲ್ಸ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ, ಯಾಕಂದರೆ ಒಂದು ಸ್ಪೇಸ್ನ ನಾವು ಯುಟಿಲೈಸ್ ಮಾಡಬೇಕಿತ್ತು. ಸೊ ನಾವು ಈ ಕಡೆ ಪ್ರಾವಿಷನ್ನ ಕೊಟ್ಟಿದ್ದೀವಿ. ಮತ್ತು SS ರೈಲಿಂಗ್ಸ್ನ ನಾವು ಸ್ಟೇಜ್ ಕೇಸ್ ಹ್ಯಾಂಡ್ ರೈಲ್ ಆಗಿ ಯೂಸ್ ಮಾಡಿದ್ದೀವಿ. ಮತ್ತು ನೀವು ಇಲ್ಲಿ ರೈಸರ್ಸ್ನ ನಾವು 6 ಇಂಚಸ್ ಆಗಿ ಗ್ರಾನೈಟ್ನ ಗ್ರೇ ಕಲರ್ ಯೂಸ್ ಮಾಡಿದ್ದೀವಿ. ಮತ್ತು ಥ್ರೆಡ್ಡು 10 ಇಂಚಸ್ ಆಗಿ ನಾವು ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಯೂಟಿಲೈಸ್ ಮಾಡಿದ್ದೀವಿ.
ನೀವು ಇಲ್ಲಿ ನೋಡ್ಬೋದು ಫ್ರಂಟ್ ಪ್ಯಾಸೇಜ್ ಎಷ್ಟು ವಿಶಾಲವಾಗಿದೆ ಅಂತ. ವಿಡ್ತ್ ಬಂದು ಅರೌಂಡ್ 4 ಫೀಟ್ ಇದೆ ಆ್ಯಂಡ್ ಲೆಂತ್ ಬಂದು ಆಲ್ಮೋಸ್ಟ್ 12 ಫೀಟ್ ಇದೆ. ದೆನ್ ನಾವು ಬಾಲ್ಕನಿಗೆ SS ರೈಲಿಂಗ್ಸ್ನ ಬಳಸಿದ್ದೀವಿ ಆ್ಯಂಡ್ ಪೈಪ್ಸ್ಗಳನ್ನ ಕೂಡ 3 ಇಂಚಸ್ಗೆ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ. ಯಾಕಂದರೆ ಮಕ್ಕಳು ಮರಿ ತಲೆಗೆಲೆ ಆಗ್ತಾ ಇರಲಿ ಅನ್ನೋದು ಸೇಫ್ಟಿ ಪರ್ಪಸ್ಗೋಸ್ಕರ ನಾವೀಗ ಪ್ರಾವಿಷನ್ನ ಕೊಟ್ಟಿದ್ದೀವಿ. ದೆನ್ ವಿಂಡೋ ಬಂದರೆ ನೀವು ನೋಡ್ಬೋದು, ಇಲ್ಲಿ ದೊಡ್ಡ ಹ್ಯೂಜ್ ವಿಂಡೋ ಇದೆ, ಅರೌಂಡ್ 6 ಫೀಟ್ ಇದೆ ಆ್ಯಂಡ್ ಈಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಬೆಳಕು ಮನೆ ಒಳಗೆ ಬರ್ತಿದ್ರೆ ತುಂಬ ಆರೋಗ್ಯವಾಗಿರ್ತೀವಿ ಅನ್ನೋದು ಒಂದು ಉದ್ದೇಶದಿಂದ ನಾವು ದೊಡ್ಡ ವಿಂಡೋನ ಪ್ರಾವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಈ ಕಡೆ ಬಂದರೆ ನಾವು ಮುಂದೆ ಇದು ದೇವಮೂಲೆನ ನಾವು ಇನ್ನು ಮುಂದೆ ಕೇಳ್ಕೊಂಡಿದ್ದೀವಿ. ಯಾಕಂದರೆ ದೇವಮೂಲೆ ಬೆಳೆದಷ್ಟು ನಮಗೆ ತುಂಬ ಒಳ್ಳೆಯದು. ಆ್ಯಂಡ್ ಫ್ರಂಟ್ ಮೇಲ್ಗಡೆ ನೀವು ಇದು ನೋಡಿದ್ರೆ PVC ಫಾಲ್ ಸೀಲಿಂಗ್ಸ್ನ ಮಾಡಿದ್ದೀವಿ ಆ್ಯಂಡ್ ಹೆಡ್ ಲ್ಯಾಂಪ್ಸ್ಗಳನ್ನ ಕೂಡ ಹಾಕಿದ್ದೀವಿ. ನೀವು ಈ ಡೋರ್ನ ನೋಡ್ಬೋದು ಎಷ್ಟು ಕ್ವಾಲಿಟಿ ಆಗಿದೆ ಅಂತ. ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿಲ್ಲ ಆ್ಯಂಡ್ ನೋಡೋಕ್ಕೂ ಕೂಡ ಎಲಿಗೆಂಟ್ ಆಗಿದೆ. ಬ್ರಾಸ್ ಮೆಟೀರಿಯಲ್ಲು ಮತ್ತು ಟೀಕುಡ್ ಡೋರು, ಕಂಪ್ಲೀಟ್ಲಿ ಹ್ಯಾಂಡಲ್ಸ್ ನೋಡ್ಬೋದು ಕಂಪ್ಲೀಟ್ ಬ್ರಾಸೇ ಹೋಗಿದ್ದೀವಿ. ದೆನ್ ಡ್ಯುಯಲ್ ಲಾಕ್ ಸಿಸ್ಟಮ್ನ ಕೊಟ್ಟಿದ್ದೀವಿ. ಮತ್ತು ನೀವು ಡೋರ್ ಫ್ರೇಮ್ಸ್ನ ನೋಡಿದ್ರೆ ಎಷ್ಟು ಅಗಲ ಇದೆ ಅಂದರೆ ಅರೌಂಡ್ 7 ಇಂಚಸ್ಗೆ ಆಲ್ಮೋಸ್ಟ್ 3 ಇಂಚಸ್ ಇದೆ ಆ್ಯಂಡ್ ಆಲ್ಮೋಸ್ಟ್ 8 ಫೀಟ್ ಹೈಟ್ ಇದೆ. ಮತ್ತು ಗ್ರಾನೈಟ್ ಫ್ರೇಮ್ಸ್ನ ಕೊಟ್ಟಿದ್ದೀವಿ ಲುಕ್ಗೋಸ್ಕರ. ಆ್ಯಂಡ್ ಈವನ್ ನಾವು ವಿಂಡೋ ಕೂಡ ಆಲ್ಮೋಸ್ಟ್ ಟೀಕುಡ್ಸ್ನೇ ಪ್ರಾವಿಷನ್ನ ಕೊಟ್ಟಿದ್ದೀವಿ ವಿತ್ ಟಫ್ ಆ್ಯಂಡ್ ಗ್ಲಾಸ್. ನೀವು ನೋಡ್ಬೋದು ಟಫ್ ಆ್ಯಂಡ್ ಗ್ಲಾಸ್ ಹಾಕೋದ್ರಿಂದ ಒಂದು ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ನೀವು ನೋಡ್ಬೋದು ಲಿವಿಂಗ್ ಹಾಲ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಕ್ಲೈಂಟು ನನಗೆ ಲಿವಿಂಗ್ ಹಾಲ್ ತುಂಬ ಸ್ಪೇಷಿಯಸ್ ಆಗಬೇಕು ಅಂತ ಕೇಳಿದ್ರು ನಮ್ಮ ಹತ್ರ. ಸೊ ಅದಕ್ಕೆ ನಾವು ಆಲ್ಮೋಸ್ಟ್ 17 ಫೀಟ್ಗೆ 12 ಫೀಟ್ ಲಿವಿಂಗ್ ಹಾಲ್ನ ಕೊಟ್ಟಿದ್ದೀವಿ. ಆ್ಯಂಡ್ ಲಿವಿಂಗ್ ಹಾಲ್ ತುಂಬ ದೊಡ್ಡದಾಗಿ ಕೊಡೋದ್ರಿಂದ ಸೋಫಾಸ್ ಎಲ್ಲ ಹಾಕ್ಕೊಂಡು ನೋಡೋಕ್ಕೆ ಹೋಮ್ ಥಿಯೇಟರ್ ಫೀಲೇ ಕೊಡುತ್ತೆ. ನೀವು ಇಲ್ಲಿ ನೋಡ್ಬೋದು ಡೋರ್ಗೆ ನಾವು ಟವರ್ ಬೋಲ್ಟ್ನ ಮೇಲ್ಗಡೆ ಬಂದು ಅರೌಂಡ್ 10 ಇಂಚಸ್ನ ಕೊಟ್ಟಿದ್ದೀವಿ. ಮತ್ತು ಸೇಫ್ಟಿ ಪ್ರಿಕಾಷನ್ಗೋಸ್ಕರ 2 ಲಾಕ್ನ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಕೆಳಗಡೆ ಬಂದು 8 ಇಂಚಸ್ ಒಂದು ಟವರ್ ಬೋಲ್ಟ್ನ ಕೊಟ್ಟಿದ್ದೀವಿ ಮತ್ತು ಒಂದು ಹ್ಯಾಂಡಲ್ನ ಕೊಟ್ಟಿದ್ದೀವಿ. ಎಲ್ಲ ಬ್ರಾಸ್ ಮೆಟೀರಿಯಲ್. ಇಂಚಸ್ ಕೂಡ ಆಲ್ಮೋಸ್ಟ್ ನೀವು ನೋಡ್ಬೋದು 6 ಇಂಚಸ್ದು ನಾವು 4 ಇಂಚಸ್ನ ಹಾಕಿದ್ದೀವಿ ಬಿಕಾಸ್ ಹ್ಯೂಜ್ ಡೋರ್ಗೆ. ಮತ್ತು ಇಲ್ಲಿ ನೋಡ್ಬೋದು ಬೀಡಿಂಗ್ ಕೂಡ ನಾವು ಪ್ರಾವಿಷನ್ ಕೊಟ್ಟಿದ್ವಿ. ನೋಡೋಕೆ ಕೂಡ ಎಲಿಗೆಂಟ್ ಆಗಿ ಮನೆ ತುಂಬ ಲಕ್ಷಣವಾಗಿ ಕಾಣುತ್ತೆ. ಮತ್ತು ವಿಂಡೋಗೆ ಬಂದಾಗ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಟೀಕಲ್ಲೇ ಬಳಸಿರೋದು ವಿಂಡೋ ಕೂಡ. ಮತ್ತು ಇಲ್ಲಿ ನೋಡ್ಬೋದು ನೀವು ಎಲ್ಲ ಎಕ್ಸೋಗನಲ್ ರಾಡ್ಸ್ ಕೂಡ ಕೊಟ್ಟಿದ್ದೀವಿ. ಮತ್ತು ವಿಂಡೋ ಕೂಡ ನಾವು ಬೀಡಿಂಗ್ನ ಪ್ರಾವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಕೂಡ ನಾವು ಬ್ರಾಸ್ ಮೆಟೀರಿಯಲ್ ಬಳಸಿದ್ದೀವಿ. ಆ್ಯಂಡ್ ಎಲ್ಲ ಬೀಡಿಂಗ್ಸ್ಗಳನ್ನ ಪ್ರಾವಿಷನ್ನ ನಾವು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಡೋರ್ದು ನಾವು ಮ್ಯಾಗ್ನೆಟಿಕ್ ಹೋಲ್ಡರ್ನು ಕೂಡ ಪ್ರಾವಿಷನ್ನ ಕೊಟ್ಟಿದ್ದೀವಿ. ಮತ್ತು ಲೆಗ್ ರ್ಯಾಂಡ್ದು MCB ಬಾಕ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ನೀವು POPsನ ನೋಡ್ಬೋದು. POPsನ ನಾವು ಆಲ್ಮೋಸ್ಟ್ ಡಿಸೈನ್ನ ಬೇರೆ ಥರ ಡಿಸೈನ್ ಮಾಡಿದ್ದೀವಿ. ಅಂದರೆ ಯಾವ ಥರ ಗೋಲ್ಡ್ ಫಿನಿಶ್ ಕಮ್ ಮತ್ತು ಪರ್ಪಲ್ನ ನಾವು ಯೂಸ್ ಮಾಡಿದ್ದೀವಿ. ಯಾಕಂದರೆ ನೋಡೋಕೆ ಕೂಡ ಎಲಿಗೆಂಟ್ ಆಗಿ ಕಾಣುತ್ತೆ. ಮತ್ತು ನಾವು ಮಧ್ಯದಲ್ಲಿ ಡೈಮಂಡ್ ಶೇಪ್ನ ಬಳಸಿದ್ವಿ. ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ TV ಕ್ಯಾಬಿನೆಟ್ನ ನೀವು ನೋಡ್ಬೋದು ವೈಟ್ ಆ್ಯಂಡ್ ಬ್ರೌನ್ನ ನಾವು ಯುಟಿಲೈಸ್ ಮಾಡ್ತೀವಿ ಬಿಕಾಸ್ ಯಾಕಂದರೆ ವೈಟ್ ಆ್ಯಂಡ್ ಬ್ರೌನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು UPSಗೆ ನಾವು UPS ಇಟ್ಕೊಳ್ಳೋಕೆ ಕೂಡ ಇಲ್ಲೇ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ ಬಿಕಾಸ್ ಈಸಿ ಆಕ್ಸೆಸಿಬಲ್ ಆಗುತ್ತೆ ಅಂತ. ದೆನ್ ಆಮೇಲೆ ನಾವು TV ಕ್ಯಾಬಿನೆಟ್ಗೆ ಬ್ರೌನ್ ಕಮ್ ವೈಟ್ನ ಕಾಂಬಿನೇಷನ್ ಹೋಗಿ ಯುಟಿಲೈಸ್ ಮಾಡಿದ್ವಿ ಬಿಕಾಸ್ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ ಅಂತ. ರ್ಯಾಫ್ಟರ್ಸ್ ಕೂಡ ನಾವು ಯೂಸ್ ಮಾಡಿದ್ದೀವಿ. ನೋಡ್ಬೋದು ಎಷ್ಟು ಪಾಶ್ ಆಗಿ ಕಾಣುತ್ತೆ. ಆ್ಯಂಡ್ ಎಲ್ಲದಕ್ಕೂ ನಾವು ಸ್ಟ್ರಿಪ್ ಲೈಟ್ನ ಪ್ರಾವಿಷನ್ ಕೊಟ್ಟಿದ್ವಿ ಬಿಕಾಸ್ ಮನೆ ತುಂಬ ಲಕ್ಷಣವಾಗಿ ಕಾಣುತ್ತೆ ಅಂತ. ಎಲ್ಲರೂ ಫಸ್ಟ್ ನೋಡೋದು ದೇವ್ರ ಮನೆನ ಬಂದ ತಕ್ಷಣ ಹೆಂಗಿದೆ ದೇವ್ರ ಮನೆ, ಯಾವ ಥರ ತುಂಬ ಚೆನ್ನಾಗಿ ಪೂಜೆ ಮಾಡ್ಬೋದಾ, ಆರಾಮಾಗಿ ಕೂತ್ಕೋಬೋದಾ ಅಂತ ನೋಡ್ತಾರೆ. ಇಲ್ಲಿ ನೀವು ನೋಡ್ಬೋದು ದೇವ್ರ ಮನೆನ ನಾವು ಕಂಪ್ಲೀಟ್ ಟೀಕುಡ್ ಫ್ರೇಮಲ್ಲೇ ಮಾಡಿಸಿರೋದು ಇನ್ಕ್ಲೂಡಿಂಗ್ ಬ್ರಾಸ್ ಮೆಟೀರಿಯಲ್ನ ಹಾಕಿ. ಇಲ್ಲೆಲ್ಲ ಕಂಪ್ಲೀಟ್ ಬೀಡಿಂಗ್ನು ಕೂಡ ಪ್ರಾವಿಷನ್ನ ಕೊಟ್ಟಿದ್ದೀವಿ. ಆ್ಯಂಡ್ ಇದು ಬಂದು ಆಲ್ಮೋಸ್ಟ್ 4x4 ಪೂಜಾ ರೂಮ್ ನೋಡ್ಬೋದು ನೀವು. ಆ್ಯಂಡ್ ಇದು ವಾಸ್ಕಲ್ ಬಂದು ಅರೌಂಡ್ ನಿಮಗೆ 5 ಇಂಚಸ್ ಬೈ 3 ಇಂಚಸ್ ಬರುತ್ತೆ. ದೆನ್ ಡೋರ್ ಕೂಡ ಅಷ್ಟೇ ನಿಮಗೆ ಆಲ್ಮೋಸ್ಟ್ 3.5 ಫೀಟ್ ಬರುತ್ತೆ. ಆರಾಮಾಗಿ ಒಳಗೆ ಕೂತ್ಕೊಂಡು ಪೂಜೆ ಮಾಡ್ಬೋದು. ಆ್ಯಂಡ್ ಈ ಸ್ಲ್ಯಾಬ್ ಕೂಡ ಅರೌಂಡ್ 12 ಇಂಚಸ್ ಬರುತ್ತೆ. ನಿಮಗೆ ಪೂಜೆ ಕೂಡ ಮಾಡೋಕ್ಕೆ ಆರಾಮಾಗಿ ಆಕ್ಸೆಸಿಬಲ್ ಇದೆ. ಮತ್ತು ಇಲ್ಲಿ ಸ್ವಿಚ್ ಸಾಕೆಟ್ ಕೂಡ ಕೊಟ್ಟಿದ್ದೀವಿ ನಾವು. ನೀವು ಸ್ವಿಚಸ್ ಕೂಡ ನೋಡ್ಬೋದು, ಏನಾದ್ರು ಇದ್ರೆ ಹಾಕೋಬೋದು. ಆ್ಯಂಡ್ ಈ ಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಒಳಗಡೆ POP ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ನೋಡೋಕೆ ಕೂಡ ಒಳ್ಳೆದು ತುಂಬ ಲಕ್ಷಣವಾಗಿರುತ್ತೆ ಅಂತ. ಆ್ಯಂಡ್ 2 ಡ್ರಾಯರ್ಸ್ ಕೂಡ ಕೊಟ್ಟಿದ್ದೀವಿ. ಏನಾದ್ರು ಅವರು ಪೂಜಾ ಮೆಟೀರಿಯಲ್ಸ್ನ ಏನಾದ್ರು ಇಟ್ಕೋಬೋದು. ಗೃಹಿಣಿಯರಿಗೆ ಯಾವಾಗಲೂ ಇಷ್ಟ ಆಗೋದು ಅಡುಗೆ ಮನೆ. ಹಾಗಾಗಿ ನಮಗೆ ತುಂಬ ಇದನ್ನು ತಲೆಯಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಕಲರ್ ಕಾಂಬಿನೇಷನ್ ವೈಟ್ ಆ್ಯಂಡ್ ಗ್ರೇನ ನಾವು ಯುಟಿಲೈಸ್ ಮಾಡಿದ್ದೀವಿ. ಆ್ಯಂಡ್ ಇದೆಲ್ಲ ಸಾಫ್ಟ್ ಫ್ಲೋರ್ ಇಂಜಸ್ ಬರುತ್ತೆ. ನಿಮಗೆ G ಪ್ರೊಫೈಲ್ನ ನಾವು ಯೂಸ್ ಮಾಡಿದ್ವಿ. ಗೋಲ್ಡ್ ಕಲರ್ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ ಅಂತ. ಆ್ಯಂಡ್ ಸ್ವಿಚಸ್ ಮಿಕ್ಸಿ ಏನಾದ್ರು ಇಟ್ಕೊಳ್ಳೋಕ್ಕೋಸ್ಕರ ಇಲ್ಲಿ ನಾವು ಪ್ರಾವಿಷನ್ನ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡ್ಬೋದು ನೀವು ಗ್ಯಾಸ್ ಲೈನ್ ಕೂಡ ನಾವು ಇಲ್ಲೇ ಪ್ರಾವಿಷನ್ನ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನೀವು ಅವಾಗಲೇ ಸಂಪಲ್ಲಿ ನಿಮ್ಗೆ ಹೇಳಿದ್ದೆ ಡಬಲ್ ಡ್ಯೂಯಲ್ ಕನೆಕ್ಷನ್ಸ್ ಇದೆ ಅಂತ.
ಒಂದು ಕಾವೇರಿಗೆ ಸಪ್ರೇಟ್ ಟ್ಯಾಪ್ ಪಾಯಿಂಟ್ ಇದೆ, ಮತ್ತೆ ಬೋರ್ಗೆ ಸಪ್ರೇಟ್ ಟ್ಯಾಪ್ ಪಾಯಿಂಟ್ ಇದೆ. ದೆನ್ ಈ ಟವರ್ ರೋಡ್ಸ್ ಕೂಡ ಕೊಟ್ಟಿದ್ದೀವಿ, ಎಲ್ಲ ಕಂಪ್ಲೀಟ್ ಎಸ್ ನಾವು ಪ್ರೊವಿಷನ್ ಕೊಟ್ಟಿರೋದು. ದೆನ್ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ, ಮತ್ತೆ ಇಲ್ಲಿ ಚಿಮ್ನಿ ಪಾಯಿಂಟ್ ಕೂಡ ನಾವು ಪ್ರೊವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಸ್ಲ್ಯಾಬ್ ಎಲ್ಲ ಆಲ್ಮೋಸ್ಟ್ 40 mm ಯೂಸ್ ಮಾಡಿದ್ವಿ, ಬ್ಲ್ಯಾಕ್ ಕಲರ್. ಆ್ಯಂಡ್ ನೋಡೋಕೆ ಕೂಡ ನಿಮ್ಗೆ ಎಲಿಗೆಂಟ್ ಆಗಿ ಕಾಣ್ತಿದೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಬಾಟಲ್ ಯೂನಿಟ್ ಕೂಡ ನಾವು ಕೊಟ್ಟಿದ್ದೀವಿ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸಸ್ಸು. ಮತ್ತೆ ಇಲ್ಲಿ ನೋಡ್ಬೋದು ನೀವು ಅವ್ರು ಏನಾರ ಐಟಮ್ಸ್ ಲೋಟ ಏನಾರ ಇಟ್ಕೊಳ್ಳೋಕೆ ಕೂಡ ನಾವು ಬ್ಯಾಸ್ಕೆಟ್ಗಳನ್ನ ಪ್ರೊವಿಷನ್ ಕೊಟ್ಟಿದ್ವಿ ವಿತ್ ಟೀ ಕೊಡ್ ಕಂಪ್ಲೀಟ್ ಎಲ್ಲ ಸಾಫ್ಟ್ ಕ್ಲೋಸಸ್ಸು. ಇನ್ನು ರೇಷನ್ಸ್ ಏನೋ ಇಟ್ಕೋಬೇಕು ಅಂದರೆ ಎಲ್ಲ ಇಟ್ಕೊಬೋದು ಆರಾಮಾಗೋದು, ಇವೆಲ್ಲ ಸಾಫ್ಟ್ ಕ್ಲೋಸಸ್ ಬರುತ್ತೆ. ಆ್ಯಂಡ್ ಡ್ರೈ ವೇಸ್ಟ್ ಏನೋ ಇಟ್ಕೋಬೇಕು ಮಾಡಬೇಕು, ವೆಟ್ ವೇಸ್ಟ್ ಇದ್ದರೆ ಕೂಡ ಇಲ್ಲೇ ಇಟ್ಕೋಬೋದು. ವೆಂಟಿಲೇಷನ್ ಪರ್ಪಸ್ಗೆ ಬ್ರಾಸ್ ಮೆಟೀರಿಯಲ್ನ ಯೂಸ್ ಮಾಡಿದ್ವಿ. ಮತ್ತೆ ನೀವು ಕಿಚನ್ನ ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀವಿ, ಕಂಜೆಸ್ಟೆಡ್ ಆಗಬಾರ್ದು, ಆರಾಮಾಗಿ ಓಡಾಡ್ಕೊಂಡು ಮಾಡಬೇಕು ಅನ್ನೋಕ್ಕೋಸ್ಕರ ಅಡುಗೆ ಮಾಡೋಕ್ಕೆ ವಿತ್ ಡೈನಿಂಗ್ ಇನ್ಕ್ಲೂಡಿಂಗ್ ಡೈನಿಂಗ್ನ ನಾವು ಕೊಟ್ಟಿದ್ದೀವಿ. ಇದು ಡೈನಿಂಗ್ ಹಾಲ್ ನೋಡ್ಬೋದು ನೀವು, ಇನ್ಕ್ಲೂಡಿಂಗ್ ತುಂಬ ಸ್ಪೇಷಿಯಸ್ ಆಗಿದೆ. ಡೈನಿಂಗ್ ಟೇಬಲ್ ಇಟ್ಕೊಂಡು ಆರಾಮಾಗಿ 6 ಮೆಂಬರ್ಸ್ ಊಟ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನೀವು ಬೀಮ್ ಕೂಡ ನಾವು ಸ್ಲೋಪಾಗಿ POP ಡಿಸೈನ್ ಕೊಟ್ಟಿದ್ದೀವಿ, ಯಾಕಂದರೆ ಬೀಮ್ ಬಂದಿದೆ ಅಂತ ನಾವು ಕಾಣಬಾರ್ದು ಅದಕ್ಕೋಸ್ಕರ. ಇದೇ ಕಿಚನ್ಗೆ ಕನೆಕ್ಟ್ ಆಗಬೇಕು ಅಂತ ಇಲ್ಲಿಗೆ ನಾವು ಇಲ್ಲೇ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವೆಲ್ಲ, ಇದು ಕೂಡ ನಾವು ವಿತ್ WPC ಡೋರ್ನ ನಾವು ಇದು ಅರೌಂಡ್ ನಿಮಗೆ 4 ಫೀಟ್ಗೆ 8 ಫೀಟ್ ಲೆಂತ್ ಬರುತ್ತೆ. ಮತ್ತೆ ನೀವು ಇಲ್ಲಿ ವಾಷಿಂಗ್ ಮಿಷಿನ್ಸ್ ಏನಾರು ಇಟ್ಕೋಬಹುದು, ಇಲ್ಲ ಪೂಜಾ ಮೆಟೀರಿಯಲ್ಸ್ ಏನಾರು ತೊಳ್ಕೋಬಹುದು, ಅದಕ್ಕೋಸ್ಕರ ಪ್ರೊವಿಷನ್ ಕೊಟ್ಟಿದ್ವಿ. ಪ್ಲಸ್ ಇಲ್ಲೇ ನೀವೇನಾರ ಬಟ್ಟೆ ಗಿಟ್ಟೆ ಒಣಗಾಕೋಬಹುದು, ಅದಕ್ಕೋಸ್ಕರ ನಾವು ಇಲ್ಲಿ ಕೊಟ್ಟಿದ್ದೀವಿ. ಪ್ಲಸ್ ಸೇಫ್ಟಿ MS ನಾವು ಬಳಸಿದ್ದೀವಿ, ವಿತ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿ ನೀಟ್ ಫಿನಿಶ್ ಕೊಟ್ಟಿದ್ದೀವಿ. ನೀವು ನೋಡ್ಬೋದು ಕೂಡ ಬೆಳಕು ಕೂಡ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಬಟ್ಟೆ ಕೂಡ ಆರಾಮಾಗಿ ಒಣಗುತ್ತೆ. ಅದಕ್ಕೋಸ್ಕರ ನಾವು ದೊಡ್ಡದಾಗಿ MS ನ ಬಳಸಿ ಪ್ಯಾರಾಪೆಟ್ ವಾಲ್, ಈ ವಾಲ್ ಬಂದು ಬರೋ ಆಲ್ಮೋಸ್ಟ್ ನಿಮಗೆ 3.5 ಫೀಟ್ ಇದೆ. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ 5 to 6 ಫೀಟ್ ನೀವು ನೋಡ್ಬೋದು MS ಅಲ್ಲೇ ನಾವು ಪ್ರೊವಿಷನ್ನ ಕೊಟ್ಟಿದ್ದೀವಿ. ಇದು ಮಾಸ್ಟರ್ ಬೆಡ್ರೂಮು, ಇದು ಪ್ಲೇಸ್ ಆಗಿರುತ್ತೆ ಕುಬೇರ್ಪುರಲ್ಲಿ. ಆ್ಯಂಡ್ ಡೋರ್ನ ನೀವು ನೋಡ್ಬೋದು 3/7 ನಾವು ಕೊಟ್ಟಿದ್ದೀವಿ. ಆ್ಯಂಡ್ ಡೋರ್ ಫ್ರೇಮ್ ನೋಡ್ಬೋದು ನೀವು 5/3 ಕೊಟ್ಟಿದ್ದೀವಿ. ಆ್ಯಂಡ್ ಇದು ಟೀ ಕುಡ್ ಡೋರು. ಆ್ಯಂಡ್ ಪಾಲಿಶ್ನ ನೀವು ನೋಡ್ಬೋದು ಎಷ್ಟು ಶೈನ್ ಹೊಡಿತಿದೆ ಅಂತ. ಆ್ಯಂಡ್ ಮಧ್ಯದಲ್ಲಿ ನಾವು ಗೋಲ್ಡ್ ಪಟ್ಟಿನ ಕೊಟ್ಟಿದ್ದೀವಿ, ಬಿಕಾಸ್ ಎಸ್ಥೆಟಿಕ್ ವ್ಯೂ ಮತ್ತು ಎಲಿಗೆಂಟ್ ಆಗಿ ಕಾಣುತ್ತೆ ಅಂತ. ಆ್ಯಂಡ್ ನಾವು ಡೋರ್ನ ಬೀಡಿಂಗ್ ಕೂಡ ನಾವು ಪ್ರೊವಿಷನ್ನ ಕೊಟ್ಟಿದ್ದೀವಿ, ಬಿಕಾಸ್ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಲಾಕ್ ಪ್ರೊವಿಷನ್ ಕೂಡ ಕೊಟ್ಟಿದ್ದೀವಿ ನಾವು ಹಾಲ್ನಲ್ಲಿ. ಇದು ಮಾಸ್ಟರ್ ಬೆಡ್ರೂಮು. ಆ್ಯಂಡ್ ಡೋರ್ ಕೂಡ ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿ ಆಗಿದೆ ಅಂತ. ನಾವು ಕ್ವಾಲಿಟಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಥಿಕ್ನೆಸ್ ಕೂಡ ನೋಡ್ಬೋದು ಆಲ್ಮೋಸ್ಟ್ 32 mm ಇದೆ. ಇಲ್ಲಿ ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಅರೌಂಡ್ 12 feet by 12 feet ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಇನ್ಫ್ಯಾಕ್ಟ್ ನೀವು ಕಿಂಗ್ ಸೈಜ್ ಸ್ಪಾಟ್ ಹಾಕೊಂಡು ಕೂಡ ನಿಮಗೆ ಆರಾಮಾಗಿ ವಾಕ್ ಮಾಡ್ಬೋದು. ಆ್ಯಂಡ್ ನೀವು ವಾರ್ಡ್ರೋಬ್ನ ನೋಡಿದ್ರೆ ವಾರ್ಡ್ರೋಬ್ ನಾವು ಗ್ರೇ ಕಮ್ ವೈಟ್ ಕಾಂಬಿನೇಷನ್ ವಿತ್ ಗೋಲ್ಡನ್ ಪಟ್ಟೀಸ್ ಆ್ಯಂಡ್ ಗೋಲ್ಡನ್ ಹ್ಯಾಂಡಲ್ಸ್ ಬಳಸಿದ್ದೀವಿ. ಯಾಕೆ ಅಂದರೆ ನಮಗೆ ಫ್ಲೋರಿಂಗ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಫ್ಲೋರಿಂಗ್ನ ನಾವು ಗ್ರಾನೈಟ್ನ ಬಳಸಿದ್ದೀವಿ, ನಿಮಗೆ 3/4 ಗ್ರಾನೈಟ್ನ, ಅದು ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್. ಆ್ಯಂಡ್ ವಾರ್ಡ್ರೋಬ್ ಕೂಡ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಗಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ವುಮೆನ್ಸ್ಗಳು ಸಪ್ರೇಟಾಗಿ ಕೇಳ್ತಾರೆ ಡ್ರೆಸ್ಸಿಂಗ್ ಟೇಬಲ್ನ, ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಡ್ರೆಸ್ಸಿಂಗ್ ಟೇಬಲ್ನ ನಾವು ಕೊಟ್ಟಿದ್ದೀವಿ. ಆ ಡ್ರೆಸ್ಸಿಂಗ್ ಟೇಬಲಲ್ಲಿ 2 ಡ್ರಾಯರ್ಸ್ ಮತ್ತು ಸಾಕೆಟ್ ಕೂಡ ಕೊಟ್ಟಿದ್ದೀವಿ, 8 ಡ್ರಾಯರ್ಸ್ಗಳು ಬಳಸ್ಕೊಬೋದು. ಪ್ಲಸ್ಸು ಈಗ ವರ್ಕಿಂಗ್ ಮೆನ್ಸ್ಗಳು ಇರ್ತಾರೆ, ಲ್ಯಾಪ್ಟಾಪ್ ಬಳಸ್ತಾರೆ, ಓದೋ ಹುಡುಗರುಗಳು ಇರ್ತಾರೆ, ಅವ್ರಿಗೋಸ್ಕರ ಸಪ್ರೇಟಾಗಿ ಟೇಬಲ್ನ ನಾವು ಕೊಟ್ಟಿದ್ದೀವಿ ವಿತ್ 2 ಡ್ರಾಯರ್ಸ್, ವಿತ್ ಅವ್ರ ಸಪ್ರೇಟ್ ರ್ಯಾಕ್ಸ್ಗಳು, ಬುಕ್ ರ್ಯಾಕ್ಸ್ಗಳು ಕೂಡ ಕೊಟ್ಟಿದ್ದೀವಿ, ಬುಕ್ಗಳು ಕೂಡ ಇಟ್ಕೋಬಹುದು. ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ನಾವು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ. ಇದು ಮಾಸ್ಟರ್ ಬೆಡ್ರೂಮ್ಗೆ ಟಾಯ್ಲೆಟ್ ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಗ್ರಾನೈಟ್ ಫ್ರೇಮ್ನ ಬಳಸಿದ್ದೀವಿ. ಆ್ಯಂಡ್ ಗ್ರಾನೈಟ್ ಫ್ರೇಮ್ನ ಬಳಸಿರೋದ್ರಿಂದ ನಿಮಗೆ ಮಾಸ್ಟರ್ ಬೆಡ್ರೂಮಲ್ಲಿ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ. ಇಲ್ಲಿ ಕೂಡ ಗ್ರಾನೈಟ್ ಪಟ್ಟಿ ಕೊಟ್ಟಿದ್ದೀವಿ, ಯಾಕಂದರೆ ವಾಟರ್ ಕೂಡ ಇನ್ಸಿಡೆಂಟ್ ಬರಬಾರ್ದು ಅನ್ನೋ ಕಾರಣಕ್ಕೆ. ಇವಾಗ ನೀವು ನೋಡ್ಬೋದು, ನೀವು ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ನೋಡಿದಾಗ ನಾವು ಒಂದು ಸಿಂಕ್ ಪ್ರೊವಿಷನ್ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿದ್ವಿ. ಮಿರರ್ ಪ್ರೊವಿಷನ್ ಮತ್ತೆ ಸ್ಟೋರೇಜ್ ಯೂನಿಟ್ಗೆ ಇಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಮಾಡಿಕೊಟ್ಟಿದ್ದೀವಿ. ಮತ್ತು ವಾಲ್ ಮುಂದೆ ಟಾಯ್ಲೆಟ್ಸ್ ಮಾಡಿದ್ದೀವಿ. ಲೆಟ್ಸ್ ವಾಲ್ ಕಂಪ್ಲೀಟ್ ಲೆಟ್ಸ್ ವಾಲ್ ಆ್ಯಂಡ್ ಜಾಗ್ವಾರ್ ಕಮೋಡ್ನ ಮಾಡ್ಕೊಂಡಿದ್ದೀವಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ನೀವು ನೋಡ್ಬೋದು, ಸೇಮ್ ಆಸ್ ಇಟ್ ಈಸ್ ಮಾಸ್ಟರ್ ಬೆಡ್ರೂಮ್ ಥರನೇ ಸೇಮ್ ಡಿಸೈನ್ ಹೋಗಿದೆ, ಸೇಮ್ ಕಾನ್ಸೆಪ್ಟು. ಮತ್ತು ನೀವು ಆರಾಮಾಗಿ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ. ನೀವು ವಾರ್ಡ್ರೋಬ್ನ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ, ಸ್ಲೈಡಿಂಗ್ ಡೋರು, ಚಿಲ್ಡ್ರನ್ಸ್ ಬೆಡ್ರೂಮ್ದು. ಆ್ಯಂಡ್ ಇಲ್ಲಿ ಹ್ಯಾಂಗರ್ಸ್ಗಳು ಏನಾದ್ರು ಡ್ರೆಸ್ ಹಾಕೋಬೋದು, ಹ್ಯಾಂಗರ್ಸ್ಗಳು ಸೀರೆಗಳು ಹಾಕೋಬೋದು, ಇಲ್ಲ ಅಂದರೆ ಮೆನ್ಸ್ಗಳು ಬೇರೆ ಇದ್ರೆ ಮೆನ್ಸ್ಗಳು ಹಾಕೋಬೋದು. ಮತ್ತು ನೀವು ನೋಡ್ಬೋದು ಇಲ್ಲಿ ಡ್ರಾಯರ್ಸ್ಗಳನ್ನ ನಾವು ಪ್ರೊವಿಷನ್ 4 ಡ್ರಾಯರ್ಸ್ನ ನಾವು ಕೊಟ್ಟಿದ್ದೀವಿ. ಮತ್ತು ಇಲ್ಲೇ ಬಾಡಿ ಲೋಷನ್ಸ್ ಏನೇ ಇದ್ರು ಅವ್ರ ಮೆಟೀರಿಯಲ್ಸ್ ಏನೇ ಇದ್ರು ಇಟ್ಕೋಬೋದು. ಮತ್ತು ಇಲ್ಲಿ ಫೋಲ್ಡಬಲ್ ಸ್ಟೋರೇಜ್ ಯೂನಿಟ್ಗಳನ್ನ ಕೊಟ್ಟಿದ್ದೀವಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ನ ಅಟ್ಯಾಚ್ ಟಾಯ್ಲೆಟ್ ನೋಡ್ಬೋದು. WPC ಡೋರ್ಸ್ನ ಗೋಲ್ಡನ್ ಹ್ಯಾಂಡಲ್ಸ್ ವಿತ್ ಬ್ಲ್ಯಾಕ್ ಗ್ರಾನೈಟ್ ಪಟ್ಟಿ ಯೂಟಿಲೈಸ್ ಮಾಡಿದ್ದೀವಿ.
ದೆನ್ ಈ ಚಿಲ್ಡ್ರನ್ಸ್ ಟಾಯ್ಲೆಟ್ ಬಂದು ಅರೌಂಡ್ 10 feet by 4.5 feet ಇದೆ. ಈವನ್ ನಾವು ಸಿಂಕ್ ಪ್ರಾವಿಷನ್ ನೋಡ್ಬೋದು, ಸಿಂಕ್ ಪ್ರಾವಿಷನ್ ಕೊಟ್ಟಿದ್ದೀವಿ. ದೆನ್ ಒಂದು ಚಿಕ್ಕ ಮಿರರ್ ಮತ್ತೆ ಟವಲ್ ಹ್ಯಾಂಗರ್. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ ಹಾಟ್ ವಾಟರ್ದು ಜಾಗ್ವಾರ್ ಫಿಟ್ಟಿಂಗು ಮತ್ತೆ ಒಂದು ಶವರ್ ಕೊಟ್ಟಿದ್ದೀವಿ. ಇದು ಸ್ಟೇರ್ ಕೇಸು ಅರೌಂಡ್ 3 feet ಇದೆ. ಮತ್ತು SS ರೈಲಿಂಗ್ಸ್ನ ನಾವು ಬಳಸಿದ್ದೀವಿ. ಮತ್ತು ಯು ಶೇಪಲ್ಲಿ ನಾವು ಬಳಸಿರೋದ್ರಿಂದ ನಮಗೆ ಎಲಿವೇಶನ್ ಪರ್ಪಸ್ ಕೂಡ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವಯಸ್ಸಾದವರು ಕೂಡ ಹತ್ತಕ್ಕೆ ತುಂಬ ಈಸಿ ಇದೆ. ಯಾಕಂದರೆ ನಮಗೆ ಫ್ಲೋರ್ ಲೆವೆಲಿಂದ ನಾವು 3 feet ಕೊಟ್ಟಿದ್ದೀವಿ. ಬಿಕಾಸ್ ಶೋಲ್ಡರ್ ಪೇನು ಏನೂ ಬರಲ್ಲ, ಆರಾಮಾಗಿ ಹತ್ತುತ್ತಾರೆ. ನೀವು ನೋಡ್ಬೋದು. ಇದು 3rd ಫ್ಲೋರು, ಸೇಮ್ ಆ್ಯಸ್ ಇಟ್ ಈಸ್ 2nd ಫ್ಲೋರ್ ಥರನೇ. ಬಟ್ ಏನಂದರೆ ನಾವು TV ಕ್ಯಾಬಿನೆಟು ಮತ್ತು POPನ ಚೇಂಜಸ್ ಮಾಡಿದ್ವಿ. ಮತ್ತು ಯುಟಿಲಿಟಿನ ನಾವು ಟಾಯ್ಲೆಟ್ ಆಗಿ ಕನ್ವರ್ಟ್ ಮಾಡಿದ್ವಿ. ಬಿಕಾಸ್ 3rd ಫ್ಲೋರ್ ಇರೋದ್ರಿಂದ ಮೇಲ್ಗಡೆ ಅವ್ರಿಗೆ ಆಕ್ಸೆಸಬಲ್ ಇರುತ್ತೆ ಅಂತ ನೀವು ನೋಡ್ಬೋದು. ನೀವು TV ಕ್ಯಾಬಿನೆಟ್ಸ್ಗಳನ್ನ ನೋಡ್ಬೋದು. ಪ್ರತಿ ಫ್ಲೋರ್ಸಲ್ಲೂ ನಾವು ಡಿಫ್ರೆಂಟ್ TV ಕ್ಯಾಬಿನೆಟ್ಸ್ನ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು POPs ಆಗಲಿ, ನಾವು POPs ಕೂಡ ಪ್ರತಿ ಫ್ಲೋರಲ್ಲೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀವಿ. ಆ್ಯಂಡ್ ವಿಂಡೋಸ್ ಆಗಲಿ, ಡೋರ್ಸ್ ಆಗಲಿ ಎಲ್ಲ ನಾವು PU ಪಾಲಿಷ್ ಮಾಡಿದ್ವಿ. ಪೇಂಟಿಗೆ ಬಂದರೆ ನಾವು ಪೇಂಟಲ್ಲಿ ನಾವೆಲ್ಲ ಐವರಿ ಕಲರ್ನೇ ನಾವು ಚಾಯ್ಸ್ ಮಾಡಿರೋದು. ಯಾಕಂದರೆ ಐವರಿ ಕಲರ್ ಬಂದು ನಿಮಗೆ ಬೆಳಕು ಯಥೇಚ್ಛವಾಗಿ ಮನೆಗಳು ಕಾಣಿಸುತ್ತೆ. ಪ್ಲಸ್ ರಾಯಲ್ ಫಿನಿಶ್ನ ನಾವು ಕೊಟ್ಟಿದ್ದೀವಿ ಪೇಂಟಲ್ಲಿ. ಇದು ಟೆರೆಸ್ಸು ನೀವು ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈವನ್ ನಾವು ಇದಕ್ಕೆ ಹಂಚನ್ನ ಬಳಸಿದ್ದೀವಿ, ವಿತ್ ಟೆರಾಕೋಟಾ ಪೇಂಟ್ ಹೊಡೆದಿದ್ದೀವಿ. ಬಿಕಾಸ್ ನಮಗೆ ಸಮ್ಮರ್ ಸೀಸನಲ್ಲಿ ತುಂಬ ಎಕ್ಸೆಸ್ ಆಫ್ ಹೀಟ್ ಇರೋ ಕಾರಣ ನಮಗೆ ಹೀಟ್ ರಿಡಕ್ಷನ್ ಇರಬೇಕು, ಮನೇಲಿ ಇರೋಕ್ಕೆ ತುಂಬ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಹಂಚು ಮತ್ತು ನಾವು ಟೆರಾಕೋಟಾ ಪೇಂಟ್ನ ಹೊಡೆದಿದ್ದೀವಿ. ಆ್ಯಂಡ್ ನೀವು ಇಲ್ಲಿ ನೋಡಿ ಪ್ಯಾರಾಪೆಟ್ ವಾಲ್ ಹೈಟ್ ಕೂಡ ಅಷ್ಟೇ G+4 ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ 4 feet ಹೈಟ್ ಮಾಡಿದ್ದೀವಿ ಪ್ಯಾರಾಪೆಟ್ ವಾಲು. ಅದಾದಮೇಲೆ 6 inches ರೈಲಿಂಗ್ಸ್ ಕೊಟ್ಟಿದ್ದೀವಿ. ಬಿಕಾಸ್ ಸೇಫ್ಟಿ ಪರ್ಪಸ್, ಮಕ್ಕಳು ಯಾರು ಓಡಾಡ್ತಾ ಇರ್ತಾರೆ. ಬಿಕಾಸ್ ಇಲ್ಲಿಂದ ಆಲ್ಮೋಸ್ಟ್ ನಿಮಗೆ 50 feet ಇದೆ. ಸೊ ಅದಕ್ಕೋಸ್ಕರ ನಾವು 5 feet ಎತ್ತರ ಆಗಿದೆ, ಇನ್ಕ್ಲೂಡಿಂಗ್ ರೈಲಿಂಗ್ಸ್. ಆ್ಯಂಡ್ ನಾವಿಲ್ಲಿ ನೀವು ನೋಡ್ಬೋದು ಸೋಲಾರ್ ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದೀವಿ. ದೆನ್ ಇನ್ಫ್ಯಾಕ್ಟ್ ಅವ್ರ ಫ್ಯೂಚರಲ್ಲಿ ಪ್ರತಿ ಮನೆಗೂ ಸೋಲಾರ್ ಪ್ರಾವಿಷನ್ನ ಅವ್ರು ಹಾಕೋಬೋದು. ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೋದು, ನಾವು ಪ್ರತಿ ಮನೆಗೂ ಸಪ್ರೇಟ್ ಮೀಟರ್ನ ಕೊಟ್ಟಿದ್ದೀವಿ. ಬಿಕಾಸ್ ಅವ್ರು ಎಷ್ಟು ವಾಟರ್ನ ಕನ್ಸಂಪ್ಷನ್ ಮಾಡ್ತಾರೆ ಅನ್ನೋದಕ್ಕೆ ರೀಡಿಂಗ್ಗೋಸ್ಕರ ನಾವು ಸಪ್ರೇಟ್ ವಾಟರ್ ಲೈನ್ನ ಎಳೆದಿದ್ದೀವಿ ಪ್ರತಿ ಫ್ಲೋರ್ಸ್ಗೂ. ನೀವು ಇದನ್ನ ಗಮನಿಸ್ಬೋದು. ಆ್ಯಂಡ್ ಇವನ್ ನೀವು ಮೇಲ್ಗಡೆ ಹೆಡ್ರೂಮ್ನ ನೋಡ್ಬೋದು. ವಾಟರ್ ಟ್ಯಾಂಕ್ 3000 ಕೆಪಾಸಿಟಿ, ಟೋಟಲ್ 6000 ಕೆಪಾಸಿಟಿ ಇದೆ. 3000 ಕೆಪಾಸಿಟಿ ಬಂದು ಕಾವೇರಿಗೆ ಆ್ಯಂಡ್ 3000 ಕೆಪಾಸಿಟಿ ಬಂದು ಬೋರ್ ವಾಟರ್ಗೆ ಸಪ್ರೇಟಾಗಿ ನಾವು ಕೊಟ್ಟಿದ್ದೀವಿ. ಆ್ಯಂಡ್ ಈವನ್ ಈಗ ಸಮ್ಮರ್ ಸೀಸನಲ್ಲಿ ಅವರು ಬಟ್ಟೆ ಒಣಗಾಕೋಬೇಕು ಅಂದರೆ ಟೆರಸಲ್ಲೆಲ್ಲ ಒಣಗಾಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಓಪನ್ ಸ್ಪೇಸ್ ಇರೋ ಕಾರಣ. ಆ್ಯಂಡ್ ನಾವಿಲ್ಲಿ ಅದಕ್ಕೆ ನಾವು ಬಟ್ಟೆ ಒಣಗಾಕೊಳ್ಳೋಕೆ ಇಲ್ಲೂ ಒಂದು ಪ್ರಾವಿಷನ್ನ ಕೊಟ್ಟಿದ್ದೀವಿ. ನೀವು ಮೆಟ್ರೋ ಸ್ಟೇಷನ್ನ ಇಲ್ಲಿಂದ ನೋಡ್ಬೋದು, ಒಳ್ಳೆ ವ್ಯೂ ಇದೆ. ಆ್ಯಂಡ್ ಐಸೈಟಲ್ಲೇ ಕೂಡ ನೀವು ನೋಡ್ಬೋದು, ಆರಾಮಾಗಿ ಮೆಟ್ರೋ ಸ್ಟೇಷನ್ ಇಲ್ಲೇ ಕಾಣಿಸ್ತಿದೆ. 1.5 kilometers ಇದೆ. ಆ್ಯಂಡ್ ವಾಕಬಲ್ ಡಿಸ್ಟೆನ್ಸ್ ಕೂಡ. ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಇವನ್ ಒಂದು ಟ್ಯಾಪ್ ಪಾಯಿಂಟ್ಸು ಮತ್ತು ಟೈಲ್ಸ್ ಹಾಕಿ ನೀಟ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದೀವಿ. ನೀವು ಪ್ಲಂಬಿಂಗ್ ಲೈನ್ಸ್ಗಳನ್ನ ನೋಡ್ಬೋದು. ಎಲ್ಲ ನಾವು ಫ್ಲೋರ್ ಲೆವೆಲಲ್ಲಿ ಬಿಟ್ಟಿಲ್ಲ, ಬಿಕಾಸ್ ಫ್ಲೋರ್ ಲೆವೆಲ್ ಬಿಡೋದ್ರಿಂದ ಎಲ್ಲರೂ ಓಡಾಡ್ತಾರೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಪ್ಯಾರಾಪೆಟ್ ವಾಲಲ್ಲೇ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡ್ಬಂದ್ವಿ. ಇದು ಲಿಫ್ಟ್ ಮೇಂಟೆನೆನ್ಸ್ ಹೆಡ್ ರೂಮು, ಲಿಫ್ಟ್ ಮೇಂಟೆನೆನ್ಸ್ ಮಾಡೋ ರೂಮು. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಆಕ್ಸೆಸಿಬಿಲಿಟೀಸ್ ಇರಬೇಕು. ಅರೌಂಡ್ 4 feet by 4 feet ಇದೆ. ಬಂದರೂ ಕೂಡ ಟೆಕ್ನಿಷಿಯನ್ಸ್ಗಳು ಆರಾಮಾಗಿ ಮೇಂಟೆನೆನ್ಸ್ ಮಾಡಿ. ಈಗ ನೋಡಿದ್ರಲ್ಲ ಹೋಮ್ ಟೂರು, ನಿಮ್ಗೆ ಹೆಂಗೆ ಅನ್ನಿಸ್ತು? ನಾವು ಯಾವುದೇ ರೀತಿ ಕ್ವಾಲಿಟೀಸಲ್ಲಾಗಲಿ, ಡಿಸೈನ್ಸಲ್ಲಾಗಲಿ, ಮೆಟೀರಿಯಲ್ಲಾಗಲಿ ನಾವು ಕಾಂಪ್ರಮೈಸ್ ಆಗಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮ ಹತ್ರನೂ ಪ್ಲಾಟ್ ಇದೆಯಾ, ನೀವು ಇದೇ ಥರ ಬಿಲ್ಡಿಂಗ್ ಕಟ್ಟಬೇಕು ಅಂತ ನೋಡ್ತಿದ್ದೀರಾ? ಹಾಗಾದರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅಂದರೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ರಕ್ಷಿತ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.